ಈಗ ನಮ್ಮ ಕಾರ್ಯದರ್ಶಿಯವರು ಹೇಳಿದಾಗೆ ನಾವು ಕರ್ನಾಟಕ ರಾಜ್ಯ ಪತ್ರಬರಹಗಾರರ ಅಸೋಸಿಯೇಷನ್ ಅಂತಂತಂದು ಇದುವರೆಗೂ ಇದ್ದಿಲ್ಲ. ಇದು ಬರೀ ಕೆಲವು ತಾಲೂಕು ಮತ್ತು ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇತ್ತು. ಅದನ್ನು ವಿಸ್ತರಣೆ ಮಾಡಿ ಈಗ ಫೆಬ್ರವರಿಯಲ್ಲಿ ಕರ್ನಾಟಕ ದಸ್ತಾ ಪತ್ರಬರಹಗಾರರ ಅಂತ ಮಾಡ್ಕೊಂಡಿದ್ದೀವಿ. ಈ ಇದರಲ್ಲಿ ನಾವು ಒಂದು ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಅನಿಸಿದ ಹಾಗೆ ಪತ್ರ ಬರಹಗಾರರ ಸೇವೆ ಮಾಡ್ತಾಯಿದ್ದೀವಿ. ಆ ಪತ್ರ ಬರಹಗಾರರು ನಮಗೆ ಅವಲಂಬಿತರಾಗಿ ಎಲ್ಲ ನಮ್ಮ ಅಸಿಸ್ಟೆಂಟ್ಗಳು ಇರ್ಬೋದು ಅಥವಾ ಇನ್ನು ನಮ್ಮನ್ನು ನಂಬಿಕೆ ಇರ್ತಕ್ಕಂಥ ಸಹವರ್ತಿಗಳು ಇರ್ಬೋದು, ಎಲ್ಲರೂ ಸೇರಿ ಹತ್ತತ್ರ ಒಂದು 4 ಲಕ್ಷ ಜನ ನಾವಿದ್ದೀವಿ. ಈಗ ನಮ್ಮ ಮಾನ್ಯ ಕಂದಾಯ ಸಚಿವರು ಈ ಕಾವೇರಿ ತೂತ್ರಾಂಶದಲ್ಲಿ ಕೆಲವು ಬದಲಾವಣೆಗಳನ್ನು ಅಳವಡಿಸಿ ಇದರಿಂದ ಕೆಲವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಯಾರಿಗೆ ಏನು ಮಾಡ್ತಾ ಇದ್ದೀವಿ ಏನಿಲ್ಲ ನಂಬಿಕೆಯಿಂದ ಬಂದಿದ್ದೀವಿ. ಸುಮಾರು ನಾವು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಜನರು ಭಾಳ ಜನ ಇದ್ದಾರೆ. ಅದರಲ್ಲೂ ನಮ್ಮದು 4ನೇ ತಲೆಮಾರು. ಈಗ ಅದರಂತೆಯೇ ಇನ್ನೂ ಭಾಳ ಜನನೂ ಇದ್ದಾರೆ ಇಲ್ಲಿ. ಅದೇ ಇದರಿಂದ ನಾವು ಈ ವೃತ್ತಿನ ಮಾಡ್ಕೊಂತ ಬಂದಿದ್ದೀವಿ. ಈ ವೃತ್ತಿ ಬಿಟ್ಟರೆ ನಮಗೆ ಬೇರೆ ವೃತ್ತಿ ಗೊತ್ತಿಲ್ಲ, ನಮಗೆ ಮಾಡಲಿಕ್ಕೂ ಬರೋದಿಲ್ಲ. ಇದ್ರ ಮೇಲೆ ನಾವು ಅವಲಂಬನೆ ಆಗಿದ್ದೀವಿ. ನಮಗೆ ಸರ್ಕಾರದಿಂದ ನಮಗೆ ಯಾವುದೇ ವಿಧವಾದ ಎಲ್ಲರಿಗೂ ಕೊಟ್ಟಂಗೆ ಯಾವುದೇ ವಿಧವಾದ ಅನುಕೂಲಗಳನ್ನ ಏನು ಕೊಟ್ಟಿಲ್ಲ. ನಮಗೆ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ. ಲೈಸೆನ್ಸ್ ಅಡಿಯಲ್ಲಿ ನಾವು ಹಿಂಗೆ ತೊಗೋಬೇಕು ಅಂತ ನಿರ್ಧಾರಣೆ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಪತ್ರ ಬರೀತಾ ಇದ್ದೀವಿ. ನಮ್ಮ ಸೇವೆ ಅಂತಂತಂದರೆ ಇದರಿಂದ ಯಾರು ಬೇಕಾದರೂ ಏನು ಬೇಕಾದ್ರೂ ಅಳವಡಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು, ಸೈಬರ್ ಕೆಫೆಯಿಂದ ಅನ್ಲೋಡ್ ಮಾಡ್ಬೋದು. ಮೊನ್ನೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂತಂದರೆ, ಈ ಇದರಲ್ಲೇ ಒಂದು ಹಿಂದೂ ಹುಡುಗ ಒಬ್ಬ ಮುಸ್ಲಿಂ ಹುಡುಗಿ ಜೊತೆಗೆ ಈ ಫೇಸ್ಲೆಸ್ ಅಂತಂತೇಳಿ ಹೊಸದಾಗಿ ಒಂದು ಮಾಡಿ ಅದನ್ನು ಅಳವಡಿಸಿ ಒಬ್ಬ ಮುಸ್ಲಿಂ ಹುಡುಗಿದು ಒಂದು ಆಧಾರ್ ಕಾರ್ಡ್ OTP ತಗೊಂಡು ಆ ಹಿಂದೂ ಹುಡುಗ ಹುಡುಗ ಹುಡುಗಿ ಮಕಾನೂ ಇಲ್ಲ, ಹುಡುಗನ ಮಕಾನೂ ಇಲ್ಲ, ಮ್ಯಾರೇಜ್ ಆಗಿದೆ, ಮ್ಯಾರೇಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ಈಗ ಅದನ್ನು ಉದಾಹರಣೆಗೆ ಹೇಳ್ಬೇಕು ಅಂತಂತಂದರೆ ಆ ಹುಡುಗಿ ಮದುವೆ ಆಗಿಲ್ಲ ಅಂತ ಹೇಳ್ತದೆ, ಅವನು ಹುಡುಗ ಮದುವೆ ಆಗಿಲ್ಲ ಅಂತ ಹೇಳ್ತಾನೆ. ಈ ಹುಡುಗ ಹುಡುಗಿ ಮದುವೆ ಆಗಿರೋದ್ರ ಮೇಲ್ನೋಟಕ್ಕೆ ಇಲ್ಲಿ ಅಫಿಷಿಯಲಿ ರೆಕಾರ್ಡ್ ಆಗಿದೆ. ಈಗ ನಾಳೆ ಅವ್ರು ಏನು ಮತ್ತು ಈಗ ನಾಳೆ ಆ ಹುಡುಗಿ ಭವಿಷ್ಯ ಏನು, ಮುಂದೆ ಆ ಹುಡುಗಿ ಮದುವೆ ಆಗೋದಿದೆ. ಅದಕ್ಕೋಸ್ಕರನೇ ಹೇಳೋದು, ನಾಳೆ ಆಕಸ್ಮಿಕವಾಗಿ ಆಯಮ್ಮ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಈಗ ಡೈವರ್ಸ್ ತಗೊಂಡೇ ಮುಂದುವರಿಬೇಕು. ಇಲ್ಲ ಅಂದರೆ ನಾಳೆ ಇನ್ನೊಂದು ಮದುವೆ ಆಯ್ತು ಅಂತಂತಂದರೆ ನಮ್ಮ ನಿನ್ನೆ ನಾವು ನಮ್ಮ IGR ತಕ್ಕೆ ಮನವಿ ಕೊಡೋಕೆ ಹೋದಾಗ ಅವ್ರು ಕೇಳಿದರು ಇದ್ರ ಬಗ್ಗೆ. ಮತ್ತು ಅವ್ರ ಮುಂದೆ ಅವರಿಗೆ ತೊಂದರೆ ಆಗುತ್ತೆ. ಡೈವರ್ಸ್ ನಮಗೆ ಷರತ್ತುಬದ್ಧ ಲಾಗಿನ್ ಕೊಡ್ರಿ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಲಾಗಿನ್ ಅಂದರೆ ನಮ್ಮ ಲಾಗಿನ್ನ ಬೇರೆಯವರು ಯೂಸ್ ಮಾಡ್ತಾರೆ. ಆ ಲಾಗಿನ್ ಒಳಗೆ ಏನಾದ್ರು ಆತಂದರೆ ಅನಾಹುತ ಆಗುತ್ತೆ, ನೀವು ಇನ್ವಾಲ್ವ್ ಆಗ್ತೀರಿ ಅನ್ನೋ ಟೈಪ್ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ಅವರು ಅಂಡರ್ಟೇಕಿಂಗ್ ಕೊಡ್ತೀರಾ, ಅಪ್ಡೇಟ್ ಕೊಡ್ತೀರಾ ಅಂತ ಕೇಳಿದ್ದಾರೆ. ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ನಾವು ಕೆಲವು ಮಾತಾಡಿದ ಪ್ರಕಾರ ಏನಾಗುತ್ತೆ ಅಂದರೆ, ನಾವು ಪ್ರತ್ಯೇಕವಾಗಿ ನಾವೇನೋ ಕೊಟ್ವಿ ಅಂತಂತಂದರೆ ಅದರಲ್ಲಿ ನಮ್ಮದೇ ಅಟ್ಯಾಚ್ಮೆಂಟು ಇನ್ವಾಲ್ವ್ಮೆಂಟು ಇರುತ್ತೆ. ನಾವು ಕೊಡೋಕ್ಕೆ ತಯಾರಿದ್ದೀವಿ. ಆದರೆ ನಾವು ಎಲ್ಲಿ ಸೈನ್ ಮಾಡಿರ್ತೀವಿ ಆ ಡಾಕ್ಯುಮೆಂಟಿಗೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಅಂತ ನಾವು ಹೇಳ್ತೀವಿ. ಅದಕ್ಕೋಸ್ಕರ ಇದನ್ನು ನಾವು ಇನ್ನೊಂದ್ಸರಿ ನಾವು ಹೇಳೋದು, ನಾರಾಯಣ ಸ್ವಾಮಿ ಕೊಟ್ಟಿದ್ದೀವಿ, ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು IGRಗೂ ಕೊಟ್ಟಿದ್ದೀವಿ, ಚೀಫ್ ಮಿನಿಸ್ಟರ್ ಅಧೀನ ಕಾರ್ಯದರ್ಶಿಯವ್ರಿಗೂ ಕೊಟ್ಟಿದ್ದೀವಿ, ಇನ್ನು ಮಂಜುನಾಥ್ ತೆಂಗಿನಕಾಯಿ ಅವ್ರಿಗೂ ಕೊಟ್ಟಿದ್ದೀವಿ. ಈ ಥರ ಎಲ್ಲರಿಗೂ ನಿನ್ನೆ ಮನವಿಗಳನ್ನೆಲ್ಲ ಕೊಟ್ಕೊಂತ ಬಂದು ಪೂರ್ತಿ ನಿನ್ನೆ ಇವತ್ತು ಬೆಳಗ್ಗೆ ಹೋಗಿ ನಮ್ಮ ಅಶೋಕ್ ಅವ್ರಿಗೂ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ತಮ್ಮಲ್ಲಿ ನಾವು ಕೇಳೋದೇನು ಅಂತಂದರೆ, ನಮಗೆ ನಾವು ಎಲ್ಲರ ಪರವಾಗಿ ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಪರವಾಗಿ ಎಲ್ಲರ ಪರವಾಗಿ ಕೇಳೋದೇನು ಅಂತಂದರೆ, ನಮಗೆ ಅಂಡರ್ಸ್ಟ್ ಲಾಗಿನ್ ಕೊಡಬೇಕು. ನಾವು ಅದರಲ್ಲಿ ಕೆಲಸ ಮಾಡ್ತೀವಿ, ಅದು ಕಾನೂನುಬದ್ಧ. ಅವ್ರು ಹೇಳಿದ ಚೌಕಟ್ಟಿನೊಳಗೆ ನಾವು ನಡ್ಕೊಳ್ಳೋಕೆ ತಯಾರಿದ್ದೀವಿ. ನಮ್ಮನ್ನು ಹೊರಗೆ ಹಾಕಬೇಡ್ರಿ. ನಮಗೆ ಯಾವುದೋ ವೃತ್ತಿ ಗೊತ್ತಿಲ್ಲ. ಈ ವೃತ್ತಿ ಬಿಟ್ಟರೆ ನಮ್ಗೆ ಯಾವುದೂ ಗೊತ್ತಿಲ್ಲ. ಯಾಕಂದರೆ ನಾವು ನಮ್ಮ ಅಜ್ಜ, ನಮ್ಮ ತಂದೆ, ನಮ್ಮ ಮಕ್ಕಳು, ನಾವು ಹಿಂಗೆ ಕೆಲಸ ಮಾಡ್ಕೊಂತ ಬರ್ತಿದ್ದೀವಿ. ಈ ವೃತ್ತಿ ಬಿಟ್ಟರೆ ನಮ್ಗೆ ಬೇರೆ ಯಾವುದೂ ಗೊತ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇದನ್ನು ನಮ್ಮ ಮಾನ್ಯ ಸಚಿವರು ಇದನ್ನು ಪರಿಶೀಲನೆ ಮಾಡಿ ನಮಗೆ ಸ್ಪೆಷಲ್ ಆಗಿ ಕೊಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಯಾರು ಅಪ್ಲೋಡ್ ಮಾಡಿದ್ರು, ಯಾರು ಸೈನ್ ಮಾಡಿದ್ರು, ಯಾರು ಎಲ್ಲಿ ಕೂತ್ಕೊಂಡು ಪತ್ರವನ್ನು ಇದು ಮಾಡಿದ್ರು ಯಾರಿಗೂ ಮಾಹಿತಿ ಇರೋಲ್ಲ. ಆದರೆ ಅದೇ ಡೀಲ್ ರೈಟರ್ ಲಾಗಿನ್ ಅಂತೇಳಿ ಇಂಡಿವಿಜುವಲ್ ಆಗಿ ನಮಗೆ ಕೊಟ್ಟಾಗ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಲೈಸೆನ್ಸ್ ನಂಬರು ಮತ್ತು ನಮ್ಮ ಫೋನ್ ನಂಬರು ಮತ್ತು ನಮ್ಮ ತಮ್ಮ ಇಂಪ್ರೆಷನ್ ಲಾಗಿನ್ನು ಇವೆಲ್ಲದರ ಮುಖಾಂತರ ಅದು ಓಪನ್ ಆಗುತ್ತೆ ಲಾಗಿನ್. ಅದು ಹೋದಾಗ ಅದರೊಳಗೆ ಏನೇ ತಪ್ಪುಗಳಾದರೂ ಸಂಪೂರ್ಣವಾದ ಹೊಣೆ ಪತ್ರ ಬರಹಗಾರರೇ ಇರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಇದು ಸರ್ಕಾರಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಇದರಲ್ಲಿ ಯಾವುದೇ ವ್ಯತ್ಯಾಸವೂ ಆಗೋದಿಲ್ಲ.
ಏನೇ ವ್ಯತ್ಯಾಸ ಆದರೂ ಅದರೊಳಗೆ ನಾವು ಕೂಡ ಇಂಪ್ಲಿಮೆಂಟ್ ಇರಬೇಕಲ್ಲ, ಅದರಲ್ಲಿ ನಾವು ಕೂಡ ಸೇರಿರ್ತೀವಲ್ಲ, ತಕ್ಷಣವೇ ನಮ್ಮ ಮೇಲೆ ಅಧಿಕಾರ ಅವ್ರು ಚಲಾಯಿಸೋಕ್ಕೆ ಸಾಕಷ್ಟು ದಾರಿಗಳು ಇರ್ತವೆ. ಹಾಗಾಗಿ ನಾವು ಇಂಡಿವಿಜುವಲ್ ಲಾಗಿನ್ ಕೊಡಿ, ಪ್ರತ್ಯೇಕ ಏನು ಸಿಟಿಜನ್ ಲಾಗಿನ್ ಐತಲ್ಲ ಅದನ್ನು ರದ್ದುಪಡಿಸಿ ಅಂತ ನಮ್ದು ಯಾವುದೇ ಕಾರಣಕ್ಕೂ ನಮ್ದು ಇದು ಇಲ್ಲ. ನಮ್ಮದೇ ಆಗಿರ್ತಕ್ಕಂಥ ಲಾಗಿನ್ ಇತ್ತಪ್ಪ ಅಂದರೆ ಅದರಲ್ಲಿ ಸತ್ಯಾಸತ್ಯತೆ ಏನಿದೆ ಏನಿಲ್ಲ ಅಂತೇಳಿ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ನಮ್ಮ ಹತ್ರ ಬರ್ತಾರೆ, ಲೀಗಲಿ ಏನು ಪ್ರೊಸೀಡಿಂಗ್ಸ್ ಇದೆ ಅದರ ಪ್ರಕಾರ ನಡೆಯುತ್ತೆ ಅಂತೇಳಿ ಇದ್ರ ಮುಖಾಂತರ ತಮಗೆ ತಿಳಿಸಬೇಕು. ಇದು ಪಕ್ಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಆಲ್ರೆಡಿ ವೆಂಡರ್ಸ್ ಲಾಗಿನ್ ಅಂತ ಮಾಡಿದ್ದಾರೆ, ತೆಲಂಗಾಣ ಆಂಧ್ರ ಪ್ರದೇಶ ಎರಡರಲ್ಲೂ ಮಾಡಿದ್ದಾರೆ. ಹಾಗಾಗಿ ಅದರ ಬಗ್ಗೆ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರು ಮಾತಾಡ್ತಾರೆ. ಅಂತ ಮಾಡಿದ್ರೆ ಫಸ್ಟ್ ಮೇನ್ಗೆ ಎಕ್ಸಾಂಪಲ್ ಆಗಿ ಹೇಳಿದ್ರೆ 90,000 ಇರ್ತದೆ. ಫಸ್ಟ್ ಕ್ರಾಸ್ ಅಂತ ಮಾಡಿದ್ರೆ 50,000 ರೂಪಾಯಿ ಚದರ ಅಡಿ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಾನು. ಆ ಥರ ಆದಾಗ ಸರ್ಕಾರಕ್ಕೆ 40,000 ರೂಪಾಯಿಗೆ ಚದರ ಅಡಿಗೆ ವ್ಯತ್ಯಾಸ ಆದಾಗ ಸರ್ಕಾರಕ್ಕೂ ನಷ್ಟ ಆಗುತ್ತೆ. ಯಾರು ಖರೀದಿದಾರ ಇರ್ತಾನೆ ಅವನ ಆಸ್ತಿನ ಅವ್ನು EC ಅಂತ ಮಾಡಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ECಯಲ್ಲಿ ಆ ಡೀಟೇಲ್ಸ್ ಬರಬೇಕು. ಆದರೆ ಅದು ಬರೋದಿಲ್ಲ. ಏನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಆ ವಿಲೇಜಲ್ಲಿ ಅದು ಇಂಡೆಕ್ಸಿಂಗ್ ಆಗಿರೋದಿಲ್ಲ. ಆವಾಗ ಖರೀದಿದಾರ ತಗೊಂಡವರು ಅವರು ಸಫರ್ ಆಗ್ತಾರೆ. ಅವರು IGR ಕಚೇರಿಗೆ ಹೋಗ್ಬೇಕು, ನಮ್ದು ಈ ಥರ ಆಗಿದೆ ಅಂತಾರೆ. ಅವತ್ತು ಅವ್ರು ಹೇಳ್ತಾರೆ, ನೀವು ಅಪ್ಲೋಡ್ ಮಾಡೋವಾಗ ಯಾರು ಅಪ್ಲೋಡ್ ಮಾಡಿದ್ರಲ್ಲ ಅವರು ಅದನ್ನು ತಪ್ಪಾಗಿ ನಮೂದು ತಗೊಂಡಿದ್ದಾರೆ, ಮಾರುಕಟ್ಟೆ ಬೆಲೆನ ತಪ್ಪಾಗಿ ತಗೊಂಡಿದ್ದಾರೆ, ಅದರಿಂದ ನಿಮ್ದು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಡಾಕ್ಯುಮೆಂಟ್ ರೈಟರ್ ಸೇಮ್ ಇದೀವಿ ನಾವು, ನಮ್ಮ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ, ನಮ್ಗೆ ಇದೇ ಕಾಯಕ ಇದೇ ಜೀವನ. ಅದರಿಂದ ನಮ್ಮ ಮೂಲಕ ಹೋದಾಗ ಆ ಸಿಟಿಸನ್ ಲಾಗಿನ್ ಅನ್ನೋದು ಏನು ಮಾಡುತ್ತೆ, ನಾವು ಕೂಡ ಅದ್ರಲ್ಲಿ ಗುರುತಿಸ್ಕೊಂಡಿರ್ತೀವಿ. ಒಂದು ಎರಡನೇದಾಗಿ ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಅಥವಾ ಸೌಲಭ್ಯ ನಾವೇನು ಕೇಳ್ತಾ ಇಲ್ಲ. ನಾವೇನು ಉದ್ಯೋಗ ಮಾಡ್ತಾ ಇದ್ದೀವಿ ಅದನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡಿ. ನಮಗೂ ಒಂದು ID ಕಾರ್ಡ್ ಕೊಡಿ. ಸರ್ಕಾರದಿಂದ ನಮಗೆ ಪತ್ರ ಪರವಾನಗಿ ಅಂತ ಕೊಟ್ಟಿದ್ದಾರೆ, ಅದ್ರ ಪ್ರಕಾರನೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ID ಕಾರ್ಡ್ ಅಂತ ಒಂದು ಕೊಟ್ಟಿಲ್ಲ. ID ಕಾರ್ಡ್ ಇಟ್ಕೊಂಡು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಥರೈಸ್ಡ್ ಪರ್ಸನ್ಸ್ ಇರ್ಬೋದು, ಅನ್ಆಥರೈಸ್ಡ್ ಪರ್ಸನ್ಸ್ ಇರ್ಬೋದು, ಎಲ್ಲರೂ ಓಡಾಡ್ತಾ ಇರ್ತಾರೆ. ಡಾಕ್ಯುಮೆಂಟ್ ರೈಟರ್ಸ್ ಓಡಾಡ್ತಾ ಇದ್ರು.